ರೈಟ್. ಥ್ಯಾಂಕ್ ಯು ಬಸವರಾಜ್. ಡೀಟೇಲ್ಸ್ಗಾಗಿ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಸದ್ದು ತೀವ್ರಗೊಳ್ತಾ ಇದೆ. ದಿನಕ್ಕೊಂದು ತಿರುವನ್ನ ಇದು ಪಡೆದುಕೊಳ್ತಾ ಇದೆ. ಈ ನಡುವೆ ಖರ್ಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅವರ ಮನೆಯೇ ಸಿದ್ದರಾಮಯ್ಯ ಡಿಕೆಶಿ ಭವಿಷ್ಯದ ಭಾಷ್ಯ ಬರೆಯುವ ನಿರೀಕ್ಷೆ ಇದೆ. ಮನೆಯೊಂದು ಮೂರು ಬಾಗಿಲಾಯ್ತಾ ಕಾಂಗ್ರೆಸ್. ಬಂಡಾಯ ಶಮನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸರ್ಕಸ್. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಗೊಂದಲ ಮತ್ತಷ್ಟು ಗಂಭೀರ ಹಂತಕ್ಕೇರಿದೆ. ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮನೆ ರಾಜ್ಯ ಕಾಂಗ್ರೆಸ್ನ ರಾಜಕೀಯ ಕೇಂದ್ರವಾಗಿ ಪರಿಣಮಿಸಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಪವರ್ ಶೇರಿಂಗ್ ಹೋರಾಟಕ್ಕೆ ಪರಿಹಾರ ಕಾಣಲು ಖರ್ಗೆ ಮನೆಯಲ್ಲಿ ನಿರ್ಣಾಯಕ ಮಾತುಕತೆಗಳು ನಡೆಯುತ್ತಿವೆ. ಡಿಕೆಶಿ ಶಾಸಕರ ಬೆಂಬಲ ಪಡೆಯಲು ದೊಡ್ಡ ಮಟ್ಟದ ಕಸರತ್ತು ನಡೆಯುತ್ತಿರುವುದು ಖಚಿತ ಎನ್ನಲಾಗುತ್ತಿದ್ದು, ಸುಮಾರು 30ಕ್ಕೂ ಹೆಚ್ಚು ಶಾಸಕರೊಂದಿಗೆ ಸಂಪರ್ಕ ಸಾಧಿಸಿಕೊಂಡು ತಮಗೂ ಬೆಂಬಲವಿದೆ ಎನ್ನುವ ಪರೋಕ್ಷ ಸಂದೇಶ ನೀಡಿದ್ದಾರಂತೆ. ಹಾವೇರಿ ಜಿಲ್ಲೆಯ 3 ಶಾಸಕರು ಡಿಕೆ ಶಿವಕುಮಾರನ್ನ ಭೇಟಿ ಮಾಡಿದ್ರು. ಸಿಎಂ ಆಪ್ತ ವಲಯಕ್ಕೆ ಸೇರಿದವರನ್ನ ಸೆಳೆಯಲು ಯತ್ನಿಸಿದ್ದಾರೆ ಎಂಬ ಮಾತು ಜೋರಾಗಿದೆ. ಡಿಕೆಶಿ ಲೆಕ್ಕ ಬುಡಮೇಲು, ಅಹಿಂದ ಸಮೀಕರಣ ಮತ್ತು ಸಿದ್ದರಾಮಯ್ಯ ಬಲವಾದ ಚಿತ್ರಣ ಡಿಕೆಶಿ ಲೆಕ್ಕಾಚಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಅಹಿಂದ ಅನ್ನೋದೊಂದೇ ಸಿಎಂಗೆ ಬತ್ತಳಿಕೆ ಎಂದು ಪಕ್ಷದ ಕೆಲವರು ಅಭಿಪ್ರಾಯ ಪಟ್ಟಿದ್ದು, ಸಿದ್ದರಾಮಯ್ಯ ನೇತೃತ್ವವೇ ಪಕ್ಷದ ದೊಡ್ಡ ಶಕ್ತಿ ಎಂದು ಹಿರಿಯರು ಮನಗಂಡಿದ್ದಾರೆ. ಇತ್ತ ವರಿಷ್ಠ ನಾಯಕರು ಮೌನ ವಹಿಸಿದ್ದರೂ ಡಿಕೆಶಿ ಆಪ್ತರು ಮಾತ್ರ ಒತ್ತಡ ಹೆಚ್ಚಿಸುತ್ತಿರುವುದರೊಂದಿಗೆ ಪಕ್ಷದ ತಲೆನೋವನ್ನ ಮತ್ತಷ್ಟು ಗಂಭೀರಗೊಳಿಸಿದಂತೆ ಮಾಡಿದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣ ಅತಂತ್ರ ಪರಿಸ್ಥಿತಿಗೆ ಸಿಲುಕಿದೆ. ಕೆಲವು ಶಾಸಕರು ಹೈಕಮಾಂಡ್ ಮಾತೆ ಅಂತಿಮ ಎನ್ನುತ್ತಿದ್ದಾರೆ. ಒಂದು ವೇಳೆ ಒಬ್ಬರ ಪರ ನಿಂತ್ರೆ ಇನ್ನೊಬ್ಬರ ಕೆಂಗಣ್ಣಿಗೆ ಗುರಿಯಾಗ್ತೀವಿ ಎಂಬ ಭಯ ಶಾಸಕರನ್ನ ಕಾಡುತ್ತಿದೆ. ಇದೇ ಕಾರಣಕ್ಕೆ ಬಹುತೇಕ ಶಾಸಕರು ತಟಸ್ಥವಾಗಿದ್ದಾರಂತೆ. ನಮ್ಮಪ್ಪ 2028ಕ್ಕೆ ಮುಖ್ಯಮಂತ್ರಿ ಆಗಬೇಕು. ಸಾವುಕಾರ್ ಪರ ಪ್ರಿಯಾಂಕ್ ಜಾರಕಿಹೊಳಿ ಬ್ಯಾಟ್. 28 ಅಂತ ಹೇಳಿದ್ದಾರೆ. ಅದಕ್ಕಾಗಿ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡು ಅವರು ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಅದು ನಾವು ಕೂಡ ಅದು ಪಾಲಿಸ್ತೀವಿ. ಮುಂದುವರೆದಿದೆ ನನ್ನ ಪರ್ಸನಲ್ ಒಪಿನಿಯನ್. ತಂದೆಯವರು 2028 ಈಗ ಸಿದ್ದರಾಮಯ್ಯ ಮುಂದುವರೆದಿದೆ. ಈಗ ಸಾಕಷ್ಟು ಗೊಂದಲ ಇರುವಂತದ್ದು ಮೇಡಮ್ ಕಾರ್ಯಕರ್ತರಲ್ಲಿ. ಈಗಲ್ಲ ಎಲ್ರಿಗೂ ಆಸೆ ಇರುತ್ತೆ. ಸೊ ಅದಕ್ಕೆ ಎಲ್ಲರೂ ತಮ್ಮ ಬೆಂಬಲಿಗರು ಮತ್ತೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಅದಕ್ಕಾಗಿ ಅಲ್ಟಿಮೇಟ್ ಡಿಸಿಷನ್ ಇಸ್ ಹೈಕಮಾಂಡ್. ಪಕ್ಷದೊಳಗೆ ಒಪ್ಪಂದ ಆಗಿದ್ದು ಇಲ್ಲೋ ಅನ್ನೋದು ಯಾರಿಗೂ ಸ್ಪಷ್ಟವಾಗಿಲ್ಲ. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಕೆಲವರು ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸುತ್ತಿರುವುದು ಮತ್ತೊಂದು ಕುತೂಹಲದ ಬೆಳವಣಿಗೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಥ್ಯಾಂಕ್ ಯು ಬಸವರಾಜ್. ಡೀಟೇಲ್ಸ್ಗಾಗಿ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಸದ್ದು ತೀವ್ರಗೊಳ್ತಾ ಇದೆ. ದಿನಕ್ಕೊಂದು ತಿರುವನ್ನ ಇದು ಪಡೆದುಕೊಳ್ತಾ ಇದೆ. ಈ ನಡುವೆ ಖರ್ಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅವರ ಮನೆಯೇ ಸಿದ್ದರಾಮಯ್ಯ ಡಿಕೆಶಿ ಭವಿಷ್ಯದ ಭಾಷ್ಯ ಬರೆಯುವ ನಿರೀಕ್ಷೆ ಇದೆ. ಮನೆಯೊಂದು ಮೂರು ಬಾಗಿಲಾಯ್ತಾ ಕಾಂಗ್ರೆಸ್. ಬಂಡಾಯ ಶಮನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸರ್ಕಸ್. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಗೊಂದಲ ಮತ್ತಷ್ಟು ಗಂಭೀರ ಹಂತಕ್ಕೇರಿದೆ. ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮನೆ ರಾಜ್ಯ ಕಾಂಗ್ರೆಸ್ನ ರಾಜಕೀಯ ಕೇಂದ್ರವಾಗಿ ಪರಿಣಮಿಸಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಪವರ್ ಶೇರಿಂಗ್ ಹೋರಾಟಕ್ಕೆ ಪರಿಹಾರ ಕಾಣಲು ಖರ್ಗೆ ಮನೆಯಲ್ಲಿ ನಿರ್ಣಾಯಕ ಮಾತುಕತೆಗಳು ನಡೆಯುತ್ತಿವೆ. ಡಿಕೆಶಿ ಶಾಸಕರ ಬೆಂಬಲ ಪಡೆಯಲು ದೊಡ್ಡ ಮಟ್ಟದ ಕಸರತ್ತು ನಡೆಯುತ್ತಿರುವುದು ಖಚಿತ ಎನ್ನಲಾಗುತ್ತಿದ್ದು, ಸುಮಾರು 30ಕ್ಕೂ ಹೆಚ್ಚು ಶಾಸಕರೊಂದಿಗೆ ಸಂಪರ್ಕ ಸಾಧಿಸಿಕೊಂಡು ತಮಗೂ ಬೆಂಬಲವಿದೆ ಎನ್ನುವ ಪರೋಕ್ಷ ಸಂದೇಶ ನೀಡಿದ್ದಾರಂತೆ. ಹಾವೇರಿ ಜಿಲ್ಲೆಯ 3 ಶಾಸಕರು ಡಿಕೆ ಶಿವಕುಮಾರನ್ನ ಭೇಟಿ ಮಾಡಿದ್ರು. ಸಿಎಂ ಆಪ್ತ ವಲಯಕ್ಕೆ ಸೇರಿದವರನ್ನ ಸೆಳೆಯಲು ಯತ್ನಿಸಿದ್ದಾರೆ ಎಂಬ ಮಾತು ಜೋರಾಗಿದೆ. ಡಿಕೆಶಿ ಲೆಕ್ಕ ಬುಡಮೇಲು, ಅಹಿಂದ ಸಮೀಕರಣ ಮತ್ತು ಸಿದ್ದರಾಮಯ್ಯ ಬಲವಾದ ಚಿತ್ರಣ ಡಿಕೆಶಿ ಲೆಕ್ಕಾಚಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಅಹಿಂದ ಅನ್ನೋದೊಂದೇ ಸಿಎಂಗೆ ಬತ್ತಳಿಕೆ ಎಂದು ಪಕ್ಷದ ಕೆಲವರು ಅಭಿಪ್ರಾಯ ಪಟ್ಟಿದ್ದು, ಸಿದ್ದರಾಮಯ್ಯ ನೇತೃತ್ವವೇ ಪಕ್ಷದ ದೊಡ್ಡ ಶಕ್ತಿ ಎಂದು ಹಿರಿಯರು ಮನಗಂಡಿದ್ದಾರೆ. ಇತ್ತ ವರಿಷ್ಠ ನಾಯಕರು ಮೌನ ವಹಿಸಿದ್ದರೂ ಡಿಕೆಶಿ ಆಪ್ತರು ಮಾತ್ರ ಒತ್ತಡ ಹೆಚ್ಚಿಸುತ್ತಿರುವುದರೊಂದಿಗೆ ಪಕ್ಷದ ತಲೆನೋವನ್ನ ಮತ್ತಷ್ಟು ಗಂಭೀರಗೊಳಿಸಿದಂತೆ ಮಾಡಿದೆ.
ಇದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣ ಅತಂತ್ರ ಪರಿಸ್ಥಿತಿಗೆ ಸಿಲುಕಿದೆ. ಕೆಲವು ಶಾಸಕರು ಹೈಕಮಾಂಡ್ ಮಾತೆ ಅಂತಿಮ ಎನ್ನುತ್ತಿದ್ದಾರೆ. ಒಂದು ವೇಳೆ ಒಬ್ಬರ ಪರ ನಿಂತ್ರೆ ಇನ್ನೊಬ್ಬರ ಕೆಂಗಣ್ಣಿಗೆ ಗುರಿಯಾಗ್ತೀವಿ ಎಂಬ ಭಯ ಶಾಸಕರನ್ನ ಕಾಡುತ್ತಿದೆ. ಇದೇ ಕಾರಣಕ್ಕೆ ಬಹುತೇಕ ಶಾಸಕರು ತಟಸ್ಥವಾಗಿದ್ದಾರಂತೆ. ನಮ್ಮಪ್ಪ 2028ಕ್ಕೆ ಮುಖ್ಯಮಂತ್ರಿ ಆಗಬೇಕು. ಸಾವ್ಕಾರ್ ಪರ ಪ್ರಿಯಾಂಕ್ ಜಾರಕಿಹೊಳಿ ಬ್ಯಾಟ್. 28 ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡು ಅವರು ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಅದು ನಾವು ಕೂಡ ಅದನ್ನ ಪಾಲಿಸ್ತೀವಿ. ಸಿಎಂ ಅವರೇ ಮುಂದುವರೆದಿದ್ದಾರೆ. ನನ್ನ ಪರ್ಸನಲ್ ಒಪಿನಿಯನ್. ತಂದೆಯವರು 2028 ಅಂತ ಈಗ ಸಿದ್ದರಾಮಯ್ಯ ಮುಂದುವರೆದಿದ್ದಾರೆ. ಈಗ ಸಾಕಷ್ಟು ಗೊಂದಲ ಇರುವಂತದ್ದು ಮೇಡಮ್ ಕಾರ್ಯಕರ್ತರಲ್ಲಿ. ಈಗಲ್ಲ ಎಲ್ರಿಗೂ ಆಸೆ ಇರುತ್ತೆ. ಸೊ ಅದಕ್ಕೆ ಎಲ್ಲರೂ ತಮ್ಮ ಬೆಂಬಲಿಗರು ಮತ್ತೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅದಕ್ಕಾಗಿ ಅಲ್ಟಿಮೇಟ್ ಡಿಸಿಷನ್ ಇಸ್ ಹೈಕಮಾಂಡ್. ಪಕ್ಷದೊಳಗೆ ಒಪ್ಪಂದ ಆಗಿದ್ದು ಇಲ್ಲೋ ಅನ್ನೋದು ಯಾರಿಗೂ ಸ್ಪಷ್ಟವಾಗಿಲ್ಲ. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಕೆಲವರು ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸುತ್ತಿರುವುದು ಮತ್ತೊಂದು ಕುತೂಹಲದ ಬೆಳವಣಿಗೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಥ್ಯಾಂಕ್ ಯು ಬಸವರಾಜ್. ಡೀಟೇಲ್ಸ್ಗಾಗಿ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಸದ್ದು ತೀವ್ರಗೊಳ್ತಾ ಇದೆ. ದಿನಕ್ಕೊಂದು ತಿರುವನ್ನ ಇದು ಪಡೆದುಕೊಳ್ತಾ ಇದೆ. ಈ ನಡುವೆ ಖರ್ಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅವರ ಮನೆಯೇ ಸಿದ್ದರಾಮಯ್ಯ ಡಿಕೆಶಿ ಭವಿಷ್ಯದ ಭಾಷ್ಯ ಬರೆಯುವ ನಿರೀಕ್ಷೆ ಇದೆ. ಮನೆಯೊಂದು 3 ಬಾಗಿಲಾಯ್ತಾ ಕಾಂಗ್ರೆಸ್. ಬಂಡಾಯ ಶಮನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸರ್ಕಸ್. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಗೊಂದಲ ಮತ್ತಷ್ಟು ಗಂಭೀರ ಹಂತಕ್ಕೇರಿದೆ. ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮನೆ ರಾಜ್ಯ ಕಾಂಗ್ರೆಸ್ನ ರಾಜಕೀಯ ಕೇಂದ್ರವಾಗಿ ಪರಿಣಮಿಸಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಪವರ್ ಶೇರಿಂಗ್ ಹೋರಾಟಕ್ಕೆ ಪರಿಹಾರ ಕಾಣಲು ಖರ್ಗೆ ಮನೆಯಲ್ಲಿ ನಿರ್ಣಾಯಕ ಮಾತುಕತೆಗಳು ನಡೆಯುತ್ತಿವೆ. ಡಿಕೆಶಿ ಶಾಸಕರ ಬೆಂಬಲ ಪಡೆಯಲು ದೊಡ್ಡ ಮಟ್ಟದ ಕಸರತ್ತು ನಡೆಯುತ್ತಿರುವುದು ಖಚಿತ ಎನ್ನಲಾಗುತ್ತಿದ್ದು, ಸುಮಾರು 30ಕ್ಕೂ ಹೆಚ್ಚು ಶಾಸಕರೊಂದಿಗೆ ಸಂಪರ್ಕ ಸಾಧಿಸಿಕೊಂಡು ತಮಗೂ ಬೆಂಬಲವಿದೆ ಎನ್ನುವ ಪರೋಕ್ಷ ಸಂದೇಶ ನೀಡಿದ್ದಾರಂತೆ. ಹಾವೇರಿ ಜಿಲ್ಲೆಯ 3 ಶಾಸಕರು ಡಿಕೆ ಶಿವಕುಮಾರನ್ನ ಭೇಟಿ ಮಾಡಿದ್ರು. ಸಿಎಂ ಆಪ್ತ ವಲಯಕ್ಕೆ ಸೇರಿದವರನ್ನ ಸೆಳೆಯಲು ಯತ್ನಿಸಿದ್ದಾರೆ ಎಂಬ ಮಾತು ಜೋರಾಗಿದೆ. ಡಿಕೆಶಿ ಲೆಕ್ಕ ಬುಡಮೇಲು. ಅಹಿಂದ ಸಮೀಕರಣ ಮತ್ತು ಸಿದ್ದರಾಮಯ್ಯ ಬಲವಾದ ಚಿತ್ರಣ ಡಿಕೆಶಿ ಲೆಕ್ಕಾಚಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಅಹಿಂದ ಅನ್ನೋದೊಂದೇ ಸಿಎಂಗೆ ಬತ್ತಳಿಕೆ ಎಂದು ಪಕ್ಷದ ಕೆಲವರು ಅಭಿಪ್ರಾಯಪಟ್ಟಿದ್ದು, ಸಿದ್ದರಾಮಯ್ಯ ನೇತೃತ್ವವೇ ಪಕ್ಷದ ದೊಡ್ಡ ಶಕ್ತಿ ಎಂದು ಹಿರಿಯರು ಮನಗಂಡಿದ್ದಾರೆ. ಇತ್ತ ವರಿಷ್ಠ ನಾಯಕರು ಮೌನ ವಹಿಸಿದ್ದರೂ ಡಿಕೆಶಿ ಆಪ್ತರು ಮಾತ್ರ ಒತ್ತಡ ಹೆಚ್ಚಿಸುತ್ತಿರುವುದರೊಂದಿಗೆ ಪಕ್ಷದ ತಲೆನೋವನ್ನ ಮತ್ತಷ್ಟು ಗಂಭೀರಗೊಳಿಸಿದಂತೆ ಮಾಡಿದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣ ಅತಂತ್ರ ಪರಿಸ್ಥಿತಿಗೆ ಸಿಲುಕಿದೆ. ಕೆಲವು ಶಾಸಕರು ಹೈಕಮಾಂಡ್ ಮಾತೆ ಅಂತಿಮ ಎನ್ನುತ್ತಿದ್ದಾರೆ. ಒಂದು ವೇಳೆ ಒಬ್ಬರ ಪರ ನಿಂತ್ರೆ ಇನ್ನೊಬ್ಬರ ಕೆಂಗಣ್ಣಿಗೆ ಗುರಿಯಾಗ್ತೀವಿ ಎಂಬ ಭಯ ಶಾಸಕರನ್ನ ಕಾಡುತ್ತಿದೆ. ಇದೇ ಕಾರಣಕ್ಕೆ ಬಹುತೇಕ ಶಾಸಕರು ತಟಸ್ಥವಾಗಿದ್ದಾರಂತೆ.